ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸೌಂದರ್ಯ ಸೊಬಗು ಚಾನಲ್. ನಾನು ಲಕ್ಷ್ಮಿ. ಚಳಿಗಾಲದಲ್ಲಿ ಮೂಡುವಂಥ ಈ ಒಡಕು ಕಾಲುಗಳಲ್ಲಿ ಅಥವಾ ಹಿಮ್ಮಡಿಯಲ್ಲಿ ನಿಮಗೆ ತುಂಬ ಒಡಕು ಉಂಟಾಗ್ತದೆ, ಕಾಲು ಒಡೆದು ಹೋಗಿರುತ್ತೆ. ಇಂತಹ ಸಮಸ್ಯೆನ ತುಂಬ ಜನ ನೆಗ್ಲೆಕ್ಟ್ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಅಂಥ ಸಮಸ್ಯೆಗೆ ಇವತ್ತು ಒಂದು ಒಳ್ಳೆ ಪರಿಹಾರವನ್ನು ತಗೊಂಡು ಬಂದಿದ್ದೀನಿ. ಇದನ್ನು ನೀವು ಟ್ರೈ ಮಾಡಿದರೆ ಖಂಡಿತ ಒಂದೇ ವಾರದಲ್ಲಿ ಎಷ್ಟೇ ದೊಡ್ಡ ಒಡಕಿದ್ರೂ ಸಹ ಒಂದೇ ವಾರದಲ್ಲಿ ಕಡಿಮೆ ಆಗುತ್ತೆ. ನಿಮಗೆ 100% ರಿಸಲ್ಟ್ ಸಿಗುತ್ತೆ. ಹಾಗಾದರೆ ಬನ್ನಿ ಈ ರೆಮಿಡಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಮಗಿಲ್ಲಿ ಬೇಕಾಗಿರೋದು ಅಲೋವೆರಾ ಸ್ನೇಹಿತರೆ. ಫ್ರೆಶ್ ಆಗಿರುವಂಥ ಅಲೋವೆರಾನ ತಗೊಳ್ಳಿ. ಆದಷ್ಟು ಫ್ರೆಶ್ ಆಗಿರೋ ಅಲೋವೆರಾನೇ ಇದಕ್ಕೆ ಒಳ್ಳೆ ಸೂಟ್ ಆಗುತ್ತೆ. ಇದು ಇಲ್ಲ ನಿಮಗೆ ಅಕ್ಕಪಕ್ಕದಲ್ಲೂ ಎಲ್ಲೂ ಸಿಗೋದಿಲ್ಲ ಅಂದರೆ ನೀವು ಜೆಲ್ಲನ್ನು ತಗೊಳ್ಬೋದು. ಅಲೋವೆರಾ ಜೆಲ್ ಮಾರ್ಕೆಟ್ ಬೇಸ್ ಇರುತ್ತಲ್ಲ ಅದನ್ನು ಸಹ ತಗೊಳ್ಬೋದು. ಮೊದಲಿಗೆ ಫ್ರೆಶ್ ಆಗಿರುವಂಥ ಅಲೋವೆರಾ ತಗೊಳ್ಳೋದಾದರೆ ಅದನ್ನು ಕಟ್ ಮಾಡಿ ಅದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇದೇ ರೀತಿ ಅದರ ಯೆಲ್ಲೋ ಕಲರ್ ಒಂದು ರಸ ಹೋಗುತ್ತೆ. ಅದನ್ನು ನಾವು ಯಾವುದೇ ಕಾರಣಕ್ಕೂ ಉಪಯೋಗಿಸಬಾರ್ದು. ಅದು ಒಂಥರ ವಿಷಕಾರಿ ಇದ್ದ ಹಾಗೆ. ಅದನ್ನು ನಾವು ಒಂದು ನೀರಿನಲ್ಲಿ ಹಾಕಿ, ಒಂದು ಬೌಲಿಗೆ ನೀರನ್ನು ಹಾಕಿ ಅದರಲ್ಲಿ ಈ ಅಲೋವೆರಾ ಕಟ್ ಮಾಡಿರುವಂಥ ಬುಡ ಏನಿರುತ್ತೆ ಅದನ್ನು ಅದರಲ್ಲಿ ಹಾಕಿ ಒಂದು 10 ನಿಮಿಷಗಳ ಕಾಲ ತನಕ ಹಾಗೆ ಇಡಬೇಕಾಗುತ್ತೆ ಸ್ನೇಹಿತರೆ. ನಂತರ ನಾವು ಅದನ್ನು ಬಳಕೆಗೆ ಉಪಯೋಗಿಸ್ಕೊಳ್ಬೋದು. ನಂತರ ನಮಗೆ ಇದಕ್ಕೆ ಇಲ್ಲಿ ಒಂದು 7-8 ದಾಸವಾಳ ಹೂವಿನ ಗಿಡದ ಎಲೆನ ತಗೊಂಡಿದ್ದೀನಿ. ನಿಮಗೆ ಇಲ್ಲಿ ಏನು ಅಂದರೆ ದಾಸವಾಳ ಹೂವಿನ ಗಿಡದ ಎಲೆ ಸಿಗಲಿಲ್ಲ ಅಂದರೆ ಬಸಳೆ ಸೊಪ್ಪಿನ ಎಲೆ ಸಹ ನೀವು ತಗೊಳ್ಬಹುದು. ಈ ಎಲೆಗಳನ್ನ ಚೆನ್ನಾಗಿ ತೊಳೆದು ನಾವು ತಗೊಳ್ಬೇಕಾಗ್ತದೆ. ನಂತರ ಆಗ ನಾನು ಅಲೋವೆರಾನ ತೆಗೆದಿಟ್ಟಿದ್ನಲ್ಲ, ಈಗ ಒಂದು 15 ನಿಮಿಷದ ಮೇಲಾಗಿದೆ. ಈಗ ಇದನ್ನು ನಾವು ತಗೊಂಡು ಅದರ ಸೈಡಲ್ಲಿ ಮುಳ್ಳಿನ ಅಂಶ ಇರುತ್ತಲ್ಲ, ಮುಳ್ಳು ಥರ ಇರುತ್ತೆ, ಅದನ್ನು ಚೆನ್ನಾಗಿ ನಾವು ಕಟ್ ಮಾಡಿ ಇದು ತುಂಬ ದೊಡ್ಡದಿದೆ, ನಾನು ಇದರಲ್ಲಿ ಹಾಫನ್ನು ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಸಣ್ಣ ಸಣ್ಣ ತುಂಡುಗಳಾಗಿ ಕಟ್ ಮಾಡಿಕೊಂಡು ನಾನೊಂದು ಪ್ಲೇಟಿಗೆ ಹಾಕ್ಕೊಳ್ತೀನಿ. ನಂತರ ನಮಗೆ ಇಲ್ಲಿ ಒಂದು ಈರುಳ್ಳಿ, ಮೀಡಿಯಮ್ ಸೈಜ್ನ ಒಂದು ಈರುಳ್ಳಿನ ತಗೊಂಡಿದ್ದೀನಿ. ಆ ಈರುಳ್ಳಿನ ಈಗ ಸಿಪ್ಪೆ ತೆಗೆದು ಸಣ್ಣದಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕೊಳ್ಳೋಣ. ನಂತರ ಒಂದು ಮಿಕ್ಸಿ ಜಾರನ್ನ ತಗೊಂಡು ಆ ಮಿಕ್ಸಿ ಜಾರಿಗೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಹಾಗೆ ಕಟ್ ಮಾಡ್ಕೊಂಡಿರುವಂಥ ಅಲೋವೆರಾ, ಆಮೇಲೆ ಇದಕ್ಕೆ ದಾಸವಾಳ ಹೂವಿನ ಗಿಡದ ಎಲೆಗಳನ್ನ ತೊಗೊಂಡಿದ್ದಿದ್ವಲ್ಲ, ಆ ಎಲೆಗಳನ್ನ ರಫ್ಲಿ ಕೈಯಲ್ಲೇ ಈ ರೀತಿ ತುಂಡು ತುಂಡಾಗಿ ಮಾಡಿ ಅದಕ್ಕೆ ಹಾಕ್ಕೊಳ್ಬೋದು. ಇಲ್ಲಿ ನೀವು ಹೂವಿನ ಎಲೆ ಇರಲಿಲ್ಲ ಅಂದರೆ ನೀವು ಬಸಳೆ ಸೊಪ್ಪನ್ನು ಸಹ ಇದೇ ರೀತಿ ತೊಳೆದು ತುಂಡು ಮಾಡಿ ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಇದನ್ನು ನೀರು ಹಾಕದೇ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ತರಿತರಿಯಾಗಿ ಪೇಸ್ಟ್ ಆದರೂ ಸಾಕಾಗುತ್ತೆ. ಯಾಕಂದರೆ ಅಲೋವೆರಾ ತೊಗೊಂಡಿರೋದ್ರಿಂದ ಅಲೋವೆರಾನ ನೀರಿನ ಅಂಶದಲ್ಲೇ ಇದು ಚೆನ್ನಾಗಿ ಪೇಸ್ಟ್ ಆಗ್ತದೆ. ಈ ರೀತಿ ರುಬ್ಕೊಂಡ್ರೆ ಸಾಕಾಗುತ್ತೆ. ನಂತರ ಒಂದು ಬೌಲನ್ನು ತಗೊಂಡು ನಾವು ಈ ರುಬ್ಬಿರುವಂಥ ಪೇಸ್ಟನ್ನು ಬೌಲಿಗೆ ಹಾಕ್ಕೊಳ್ಳೋಣ. ನಂತರ ನಾವಿದಕ್ಕೆ 1 ಟೀ ಸ್ಪೂನಷ್ಟು ಕೋಲ್ಗೇಟ್ ಪೇಸ್ಟನ್ನು ಹಾಕ್ಕೊಳ್ಳೋಣ. ಇದು ಯಾವುದೇ ರೀತಿಯ ಫ್ಲೇವರ್ಡ್ ಅಲ್ಲ, ನಾರ್ಮಲ್ ಪ್ಲೇನ್ ಕೋಲ್ಗೇಟ್ ಪೇಸ್ಟ್ ಇದು. ಇದನ್ನು ನಾವು 1 ಟೀ ಸ್ಪೂನಷ್ಟು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೀವು ನನ್ನ ಕಾಲನ್ನೇ ನೋಡ್ಬೋದು. ನಾನು ಈ ರೆಮಿಡಿ ಮಾಡೋಕ್ಕಿಂತ ಮುಂಚೆನೇ ವಿಡಿಯೋ ಶೂಟ್ ಮಾಡ್ಕೊಂಡಿದ್ದೆ. ಕಾಲುಗಳ ಹಿಮ್ಮಡಿ ತುಂಬಾ ಒಡೆದಿದೆ, ಹಾಗೆ ತುಂಬ ರಫ್ ಆಗಿದೆ, ತುಂಬ ರಫ್ ಆಗಿತ್ತು. ಕಾಲುಗಳ ಮೇಲೆ ಇರುವಂಥ ಡೆಡ್ ಸೆಲ್ಸ್ ನೋಡ್ಕೊಳ್ಬೋದು ನೀವು. ತುಂಬ ಮಟ್ಟಿಗೆ ಈ ರೆಮಿಡಿ ಮಾಡಿದ್ರ ಮೇಲೆ ನನಗೆ ತುಂಬ ರಿಲೀಫ್ ಆಗಿದೆ. ಹಾಗೆ ತುಂಬ ಕ್ರ್ಯಾಕ್ ಏನಾಗಿದೆ ಹೀಲ್ ಆಗಿದೆ, ಆ ಒಡಕು ಏನಾಗಿದೆ ತುಂಬಿದೆ. ಹಾಗೆ ಕಾಲುಗಳು ಕೂಡ ತುಂಬ ಸಾಫ್ಟಾಗಿ ಸ್ಮೂತಾಗಿ ಬರುತ್ತೆ. ನಾನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. ಈ ರೆಮಿಡಿನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಕಾಲುಗಳನ್ನ ನಾವು ಬಿಸಿನೀರಲ್ಲಿ ಒಂದು 5 ನಿಮಿಷ ನೆನೆಸ್ಕೊಂಡು, ನಂತರ ಕಾಲುಗಳನ್ನ ನೀಟಾಗಿ ತೊಳೆದು ಒರೆಸ್ಕೊಂಡು, ನಂತರ ಈ ಪೇಸ್ಟನ್ನು ನಾವು ಹಚ್ಕೊಳ್ಬೇಕಾಗತ್ತೆ.
ಇದನ್ನು ಇಮಿಡಿಯೇಟ್ ಮಾಡಬೇಕು, ಇಮಿಡಿಯೇಟ್ ಹಚ್ಚಬೇಕು. ಯಾವುದೇ ಕಾರಣಕ್ಕೂ ನಾವು ಇದನ್ನ ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಬಳಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಹಚ್ಕೊಳ್ಬೇಕು ಅನ್ನೋ ಒಂದು 10 ನಿಮಿಷದ ಮುಂಚೆ ಇದನ್ನ ರೆಡಿ ಮಾಡಿಕೊಂಡು ಕಾಲುಗಳನ್ನ ತೊಳ್ಕೊಂಡು ನಂತರ ಈ ಲೇಪವನ್ನು ನಾವು ಹಚ್ಕೊಳ್ಬೇಕು. ನೋಡಿ, ನಾವಿಲ್ಲಿ ಫ್ರೆಶ್ ಆದ ಅಲೋವೆರಾನ ತೊಗೊಂಡಿರೋದ್ರಿಂದ ನಾವು ಮಾಡಿರುವಂಥ ಪೇಸ್ಟ್ ಎಷ್ಟು ಚೆನ್ನಾಗಿ ಪ್ಯಾಕ್ ಥರ ಬರ್ತಾ ಇದೆ. ನೀವು ಮಾರ್ಕೆಟ್ ಬೇಸ್ ಏನಾದರೂ ಯೂಸ್ ಮಾಡಿದರೆ ಈ ರೀತಿ ಪ್ಯಾಕ್ ಥರ ಹಚ್ಚಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಬಟ್ ಓಕೆ, ನಿಮ್ಗೆ ಏನಾದರೂ ಫ್ರೆಶ್ ಅಲೋವೆರಾನೇ ಸಿಕ್ತು ಅಂದರೆ ತುಂಬಾ ಒಳ್ಳೆಯದಾಗತ್ತೆ. ಇದನ್ನು ಇದೇ ರೀತಿ ಥಿಕ್ ಲೇಯರ್ ಆಗಿ ಒಂದು ದಪ್ಪ ಪದರ ಥರ ನಿಮ್ಮ ಒಡಕುಗಳ ಮೇಲೆ ಅಥವಾ ಹಿಮ್ಮಡಿ ಮೇಲೆ ಫುಲ್ ನೀವು ಕಾಲಿಗೆಲ್ಲ ಹಚ್ಕೊಂಡು ಒಂದು ಪಾಲಿಥೀನ್ ಕವರ್ ಅಥವಾ ಪ್ಲಾಸ್ಟಿಕ್ ಕವರ್ ಇರುತ್ತಲ್ಲ, ಅದನ್ನು ಫುಲ್ಲು ನಾವು ಕಾಲು ಒಳಗಡೆ ಹಾಕಿ ಪ್ಯಾಕ್ ಮಾಡ್ಕೊಳ್ಬೇಕಾಗತ್ತೆ. ಇದನ್ನು ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ನಾವು ಹಾಗೆ ಇಟ್ಕೊಳ್ಬೇಕಾಗತ್ತೆ. ನಾವು ಇದರಲ್ಲಿ ಬಳಸಿರುವಂಥ ಅಲೋವೆರಾ ಜೆಲ್ಲು ನಮ್ಮ ಪಾದವನ್ನು ತುಂಬ ಸ್ಮೂತಾಗಿ ಹಾಗೆ ಸಾಫ್ಟಾಗಿ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡಿರುತ್ತೆ. ಹಾಗೆ ನಾವು ಬಳಸಿರುವಂಥ ದಾಸವಾಳ ಹೂವಿನ ಗಿಡದ ಎಲೆಗಳು ಸಹ ನಮ್ಮ ಪಾದಗಳನ್ನ ಮೃದುವಾಗಲಿಕ್ಕೆ, ತಂಪು ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಕೋಲ್ಗೇಟ್ ಪೇಸ್ಟ್ ನಾವಿಲ್ಲಿ ಬಳಸಿರೋದ್ರಿಂದ ನಮ್ಮ ಚರ್ಮದ ಮೇಲೆ, ಆ ಒಡಕುಗಳ ಮೇಲೆ ಉಂಟಾಗಿರುವಂಥ ಡೆಡ್ ಸೆಲ್ಸನ್ನು ಕಡಿಮೆ ಮಾಡುತ್ತೆ. ಹಾಗೆ ನಮ್ಮ ಕ್ರ್ಯಾಕನ್ನು ಹೀಲ್ ಮಾಡಲಿಕ್ಕೆ ತುಂಬಾ ಸಹಾಯ ಮಾಡುತ್ತೆ. ಒಂದು ವಾರ ನೀವು ಈ ರೆಮಿಡಿನ ಏನಾದರೂ ಟ್ರೈ ಮಾಡಿದರೆ ಖಂಡಿತ ನಿಮ್ಮ ಹಿಮ್ಮಡಿಯ ಕಾಲುಗಳಲ್ಲಿ ಬಂದಿರುವಂಥ ಒಡಕುಗಳು ತುಂಬಿ ತುಂಬಾ ಕ್ಲಿಯರ್ ಆಗಿ ನಿಮ್ಮ ಕಾಲುಗಳು ಸುಂದರವಾಗಿ ಹಾಗೆ ತುಂಬ ಮೃದುವಾಗಿ ಕಾಣುತ್ತೆ. ಇದು ನನ್ನ ಆಫ್ಟರ್ ರಿಸಲ್ಟು. ನೀವೇ ನೋಡ್ಬೋದು ಮೊದಲಿನಕ್ಕಿಂತ ಈಗ ಎಷ್ಟು ಹೀಲ್ ಆಗಿದೆ ಅಂತ ಹೇಳಿಬಿಟ್ಟು. ತುಂಬ ಸಾಫ್ಟ್ ಆಗಿದೆ ಕಾಲುಗಳು. ಸ್ಟಾರ್ಟ್ ಮಾಡಿ 2 ರಿಂದ 3 ದಿನ ಆಯಿತು ಸ್ನೇಹಿತರೆ ಇವತ್ತಿಗೆ. ಸೊ ಹಾಗಾಗಿ ನಾನು ಈ ವಿಡಿಯೋನ ಮಾಡಿ ಪೋಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಸಾಫ್ಟ್ ಆಗುತ್ತೆ. ಸೊ ಖಂಡಿತ ನೀವೆಲ್ಲರೂ ಒಂದು ಬಾರಿ ಇದನ್ನ ಟ್ರೈ ಮಾಡಿ. ಈ ಚಳಿಗಾಲದಲ್ಲಿ ಅಥವಾ ಯಾವುದೇ ಕಾಲದಲ್ಲಾಗಿರ್ಬೋದು, ನಮ್ಮ ಕಾಲುಗಳಲ್ಲಿ ಮೂಡಿರುವಂಥ ಈ ಒಡಕುಗಳನ್ನ ನಾವು ಮನೆಯಲ್ಲೇ ಮಾಡಿಕೊಂಡು ಈ ಮನೆಮದ್ದಿನಿಂದ ಗುಣ ಮಾಡ್ಕೊಳ್ಬೋದು ಸ್ನೇಹಿತರೆ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹೊಸದಾಗಿ ಯಾರಾದರೂ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಆ ಜಗನ್ಮಾತೆ ಎಲ್ರಿಗೂ ಒಳ್ಳೇದು ಮಾಡಬೇಕು, ಆ ಎಲ್ಲರಲ್ಲಿ ನಾವು ಇರಬೇಕು ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿಯ ತನಕ ಬಾಯ್ ಬಾಯ್ ಫ್ರೆಂಡ್ಸ್.